ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ನಿಮಗೆ ಬರಕ್ಕೆ ಏನು ಬಂತು, ಈಗ ಹೆಂಗೆ ಬಂದ್ರಿ ನೀವು? ಲೋಕಲ್ ಸ್ಟೇಷನ್ ಪೊಲೀಸವ್ರು ಬಂದು ನಮ್ಮನ್ನು ದೌರ್ಜನ್ಯವಾಗಿ ಆಚೆ ಆಗ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಗಳ ಹೆಸರು ಹೇಳಿ ನಮ್ಮನ್ನು ಭಯಕಿಸ್ತಾ ಇದ್ದಾರೆ. ನಾನು ಹೇಳ್ತಾರೆ, ನೀವು ಹೋಗಿಲ್ಲ ಅಂದರೆ ಬೇರೆ ರೀತಿ ನಾವೇನು ಮಾಡೋಕ್ಕಾಗಲ್ಲ. ಹೈಯರ್ ಆಫೀಸರಿಗೆ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ, ಮತ್ತು ಹೆಚ್ಚಿಗೆ ಫೋರ್ಸ್ ಬರ್ತಾರೆ. ಮುಂದೆ ಕಾರ್ಯಕ್ರಮ ತಗೊಂತೀವಿ ಅಷ್ಟೇ. ನಮ್ಮ ಹೆಸರು ಸತೀಶ್ ಅಂತ, ನಾವು ಬೆಳ್ತೂರಿಂದ. ಈ ಪ್ರಾಪರ್ಟಿ ನಾವು 6 months ಬ್ಯಾಕು ಪರ್ಚೇಸ್ ಮಾಡಿದ್ದೀವಿ. ಗೋವಿಂದ ಸ್ವಾಮಿ ಅಲಿಯಾಸ್ ಎಂ ಗೋವಿಂದ ಸ್ವಾಮಿ ಅವರು ಮೇಜರ್ ಮಿಲಿಟ್ರಿನಲ್ಲಿ ಅವ್ರ ಮೊಮ್ಮಕ್ಕಳಿಂದ ನಾವು ಕನ್ವರ್ಷನ್ ಆಗಿತ್ತು. ಖಾತಾ ಮಾಡಿಸಿ ನಾವು ಸೇಲ್ ಲೀಡ್ ಮಾಡ್ಕೊಂಡಿದ್ದೀವಿ. ಸೇಲ್ ಲೀಡ್ ಮೇಲೆ ನಮಗೆ ಪೊಸಿಷನ್ನಲ್ಲಿ ನಾವು ಇದ್ದೀವಿ. ಮತ್ತು ಎಲೆಕ್ಟ್ರಿಕ್ಸ್ ಲೈಟ್ ಬಿಲ್ಲು ನಮ್ಮ ಹೆಸರಲ್ಲಿ ಜನ್ರೇಟ್ ಆಗಿದೆ. ಆದರೂ ಇಲ್ಲಿ ಲೋಕಲ್ ಸ್ಟೇಷನ್ ಪೊಲೀಸವ್ರು ಬಂದು ನಮ್ಮನ್ನು ದೌರ್ಜನ್ಯವಾಗಿ ಆಚೆ ಆಗ್ತಾ ಇದ್ದಾರೆ. ಪ್ರಭಾವಿ ರಾಜಕಾರಣಿಗಳ ಹೆಸರು ಹೇಳಿ ನಮ್ಮನ್ನು ಭಯಕಿಸ್ತಾ ಇದ್ದಾರೆ. ನಮಗೆ ಕಟ್ಟಿಂಗ್ ಕಾಲ್ಸು ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಮಾಡಿಸಿ ಭಯಕಿಸ್ತಾ ಇದ್ದಾರೆ. ದಯವಿಟ್ಟು ನಾವು ಮೀಡಿಯಾಕ್ಕೆ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ನ್ಯಾಯ ಕೊಡಿಸಿ. ನಮ್ಮಲ್ಲಿ ಖಾತಾ ಇದೆ, ಪಾಣಿ ಇದೆ, ಸೇಲ್ ಆಗಿದೆ. ಅವ್ರ ಪೊಸಿಷನ್ ಬರಬಾರ್ದಂತ ಸ್ಟೇ ತಂದಿದ್ವಿ ಹೈಕೋರ್ಟಿಂದ ಪೊಲೀಸವರು. ಆದರೂ ಪೊಲೀಸವ್ರು ನಮ್ಗೆ ರಕ್ಷಣೆ ಕೊಟ್ಟಿಲ್ಲ. ಕಾಡ್ಗೋಡಿ ಸ್ಟೇಷನ್ ಅವ್ರು ಬಂದು ನಮ್ಮನ್ನೆಲ್ಲ ಆಚೆ ಹಾಕಿದ್ದಾರೆ. ಹೋಗಿಲ್ಲ ಅಂತ 10 ನಿಮಿಷದಲ್ಲಿ ಹೋಗಿಲ್ಲ ಅಂತ FIR ಮಾಡ್ತೀನಿ ಬೆಳೆಸ್ತಾರೆ. ನ್ಯಾಯ ಎಲ್ಲಿದೆ ಹೇಳಿ ಸರ್? ಮೂಲ ಜಮೀನ್ದಾರರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ಕೊಂಡ್ಮೇಲೆ ನಮ್ಮ ಖಾತಾ ಆದಮೇಲೆ ಇನ್ನೂ ದಾಖಲಾತಿ ನೀವು ಪೊಸಿಷನ್ಗೆ ಹೋಗೋದಕ್ಕೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅಂತ ಕೇಳ್ತಾರೆ. ಖಾತಾನೇ ಅಲ್ಟಿಮೇಟು. ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ ಖಾತಾನೇ ಅಲ್ಟಿಮೇಟ್ ಅಂದರೆ, ಆದರೂ ಕೇಳ್ತಾ ಇಲ್ಲ. ಈ ಪೊಸಿಷನ್ಗಿರೋರ್ಗೆ ಏನು ಡಾಕ್ಯುಮೆಂಟ್ ಇಲ್ಲ, ಆದರೂ ಒಳಗಡೆ ಅವ್ರ ಪೊಸಿಷನಲ್ಲಿದ್ದಾರೆ. ಅವ್ರಿಗೆ ಅದು ರಕ್ಷಣೆ ಕೊಡ್ತಾ ಇದ್ದಾರೆ. ಇವರು ಇದಕ್ಕೆ ನ್ಯಾಯ ನೀವೇ ತೋರಿಸ್ಕೊಡ್ಬೇಕು. ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಸಿವಿಲ್ ಮ್ಯಾಟ್ರಲ್ಲಿ ಯಾಕೆ ಪೊಲೀಸವರು ಎಂಟ್ರಿ ಆಗ್ತಾರೆ? ಅವ್ರಿಗೆ ಎಂಟ್ರಿ ಆಗೋ ಇದಿಲ್ಲ, ರೈಟ್ಸ್ ಇಲ್ಲ. ಆದರೂ ಎಂಟ್ರಿ ಆಗಿ ನಮ್ಮನ್ನು ದೌರ್ಜನ್ಯವಾಗಿ ಬೆದರಿಸಿ ಇವತ್ತು ಆಚೆ ಹಾಕಿದ್ದಾರೆ. ದಯವಿಟ್ಟು ಕೋರ್ಟ್ ಆರ್ಡರಿಗೆ ಏನು ಬೆಲೆ ಇಲ್ವಾ? ಹೈಕೋರ್ಟಲ್ಲಿ ಪೊಲೀಸರು ಎಂಟ್ರಿ ಆಗ್ಬೋದು ಅಂತ ಹೈಕೋರ್ಟ್ ಆರ್ಡರ್ ಆಗಿದೆ. ಆದರೂ ಅವ್ರು ಬಂದು ನಮ್ಮನ್ನು ಆಚೆ ಹಾಕಿದ್ದಾರೆ. ಈಗ ಪೊಸಿಷನ್ ಏನು ಡಾಕ್ಯುಮೆಂಟ್ ಇಲ್ಲದವ್ರಿಗೆ, ಏನು ಇಲ್ಲದವ್ರಿಗೆ ಕೊರಿಯನ್ ಅಂತ ಅದರ್ಸ್ ಅಂತೇಳಿ ಒಳಗಡೆ ಪೊಸಿಷನಲ್ಲಿದ್ದಾರೆ. ಅವ್ರು ನಮಗೆ ಬೆದರಿಕೆ ಆಗ್ತಾರೆ. ಒಳಗಡೆ ಬಂದರೆ ನಾವು ನಿಮ್ಮನ್ನು ಸಾಯಿಸ್ತೀವಿ. ದಯವಿಟ್ಟು ಪೊಲೀಸವ್ರು ಕಂಪ್ಲೇಂಟ್ ಕೊಡೋಕೆ ಬಂದರೆ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ. ಇವತ್ತು 2 ಸಲ ಹೋಗಿದ್ವಿ, ಕಂಪ್ಲೇಂಟ್ ತೊಗೊಂಡಿಲ್ಲ. ದಾಖಲೆ ಇಲ್ದವ್ರಿಗೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ತೊಗೊತಾರೆ. ನಾವು ದಾಖಲೆ ಇರೋರು ಕಂಪ್ಲೇಂಟ್ ಕೊಟ್ಟರೆ ತೊಗೊಳಲ್ಲ, FIR ಮಾಡ್ತಾರೆ. ಈಗ ನಾವು ಪೊಸಿಷನಲ್ಲಿ ಇದ್ದರೆ ನಮ್ಮನ್ನು ಖಾಲಿ ಮಾಡಿಸಿದ್ದಾರೆ. ದಯವಿಟ್ಟು ಇದಕ್ಕೆ ನೀವೇ ಪರಿಹಾರ ಕೊಡಿಸ್ಬೇಕು. ಮೀಡಿಯಾ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬೆಳ್ತೂರು ನಮ್ಮ ಹತ್ರ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ಸೀಗೇಳಿ ಸರ್ವೆ ನಂಬರು, ಓಲ್ಡ್ ಸರ್ವೆ ನಂಬರ್ 118, ಹೊಸ ಸರ್ವೆ ನಂಬರು ಕೋಡಿಯಾಗಿ 143 ಆಗಿದೆ. ನಾವು ಗ್ರಾಂಟಿ ಮೊಮ್ಮಕ್ಕಳ ಕಡೆಯಿಂದ ಸೇಲ್ ಡೀಡ್ ಮಾಡ್ಕೊಂಡಿದ್ದೀವಿ, ಖಾತಾ ಮಾಡ್ಕೊಂಡಿದ್ದೀವಿ. ಕರೆಂಟ್ ಬಿಲ್ ನಮ್ಮ ಹೆಸರಲ್ಲಿದೆ. ಪೊಸಿಷನಲ್ಲಿ ನಾವು ಬಂದಾಗ ಇಲ್ಲಿ ಗಲಾಟೆ ಮಾಡಿ ದಾಖಲೆಗಳೇ ಇಲ್ದಿರೋರಿಗೆ ಪ್ರೊಟೆಕ್ಷನ್ ಕೊಟ್ಟು ಇವು ಒಳಗಡೆ ಬಿಟ್ಟಿದ್ದಾರೆ. ಆ ಕೋರ್ಟಿಂದ ಆದೇಶ ಬಂದಿದೆ ಏನಂತ, ಪೊಲೀಸರು ಇದರಲ್ಲಿ ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗೋಂಗಿಲ್ಲ, ಎನ್ಕ್ವೈರಿ ಮಾಡೋಂಗಿಲ್ಲ ಅಂತ. ಆದ್ರೂ ಕೋರ್ಟ್ ಇದಕ್ಕೆ ಬೆಲೆ ಇಲ್ದಿರೇ ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಆಚೆ ಹಾಕಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದೇನೋ ಪ್ರಭಾವ ವ್ಯಕ್ತಿಗಳು, ಇದರಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಂತ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅದೂ ಹೊರಗಡೆ ಬರುತ್ತೆ. ಅದಕ್ಕೆ ನಿಮ್ಮ ಮೀಡಿಯಾ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಕೇಳ್ಕೊತಿದ್ದೀವಿ. ನನ್ನ ಹೆಸರು ನಾರಾಯಣ ಸ್ವಾಮಿ, ದಲಿತ ಸಂಘ ರಾಜ್ಯ ಉಪಾಧ್ಯಕ್ಷರು. ಇಲ್ಲಿ ಇದು ನಮ್ಮ ಸ್ನೇಹಿತರು ಹೇಳ್ದಂಗೆ 1966-67ರಲ್ಲಿ ಗ್ರಾಂಟಿ ಪ್ರಾಪರ್ಟಿ ಇದು ಗೋವಿಂದ ಸ್ವಾಮಿ ಅವ್ರಿಗೆ ಗ್ರಾಂಟಿ ಆಗಿರ್ತದೆ. ಆ ಗ್ರಾಂಟಿ ಮೊಮ್ಮಕ್ಕಳ ಕಡೆಯಿಂದ ನಮ್ಮ ಸ್ನೇಹಿತರು ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿ ಎಲ್ಲ ದಾಖಲೆಗಳು ಮಾಡಿಸಿ ರಿಜಿಸ್ಟರ್ ಮಾಡ್ಕೊಂಡು ಖಾತೆ ಕಂದಾಯ ಕಟ್ಟಿ ಎಲ್ಲ ಮಾಡ್ಕೊಂಡಿರ್ತಾರೆ. ಆದರೆ ಎಲ್ಲ ದಾಖಲೆ ನಮ್ಮ ಹತ್ರ ಇದ್ಕೊಂಡು ನಮ್ಗೆ ಅವಕಾಶ ಕೊಡ್ತಾಯಿಲ್ಲ ಹೊರಗಡೆ ಪೊಸಿಷನ್ಗೆ ಹೋಗೋಕ್ಕೆ. ಬೇರೆಯವ್ರಿಗೂ ಪೊಸಿಷನ್ ಕೊಡ್ತಾರೆ. ಅವ್ರ ಹತ್ರ ಏನೂ ಇಲ್ಲ. ಕೋರ್ಟಲ್ಲಿ ಹೈಕೋರ್ಟಲ್ಲಿ ಅದು ಪ್ರೂಫ್, ಸಿವಿಲ್ ಕೋರ್ಟಲ್ಲಿ ಪ್ರೂಫ್ ಮಾಡಿರಿ ಅಂತ ಹೇಳಿದ್ರೆ ಅದನ್ನು ಅವರು ಹೋಗಲ್ಲ ಕೋರ್ಟ್ಗೆ, ನಮ್ಮನ್ನು ಹೋಗ್ರಿ ಅಂತ ಹೇಳ್ತಾರೆ ಕೋರ್ಟ್ಗೆ. ಇದು ನ್ಯಾಯ ಏನೋ ಇರೋ ನಮ್ಮ ಪೊಲೀಸರು ನ್ಯಾಯ ಕೇಳಿದ್ರೆ ನಮಗೆ ನ್ಯಾಯ ದೊರಕಿಸ್ತಾ ಇಲ್ಲ. ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ. ದಾಖಲೆ ಇಲ್ದವ್ರಿಗೆ ನ್ಯಾಯ ಸಿಗ್ತದೆ, ದಾಖಲೆ ಇರೋರಿಗೆ ನ್ಯಾಯ ಸಿಗ್ತಾ ಇಲ್ಲ. ಆಚೆ ಹಾಕಿದ್ದಾರೆ. ಇದ್ರ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಇವತ್ತಿನಿಂದನೇ ರಾತ್ರಿ ಅಗೋರಾತ್ರಿ ಧರಣಿ ಕೂತ್ಕೊಳ್ತೀವಿ ನಾವಿಲ್ಲಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ನಮ್ಮೆಲ್ಲ FIR ಮಾಡೋದು ಚಿಂತೆ ಇಲ್ಲ, ಏನು ಮಾಡ್ತಾರೆ ಮಾಡಲಿ. ನಾವು ಈ ಜಾಗ ಬಿಟ್ಟು ಕದಲಲ್ಲ, ಇಲ್ಲೇ ಕೂತ್ಕೊಳ್ತೀರಿ. ಈ ಕ್ಷಣದಿಂದನೇ ಇಲ್ಲೇ ಇರ್ತೀರಿ. ನಮ್ಮ ನ್ಯಾಯ ಸಿಗೋವರೆಗೂ ಎಷ್ಟು ವರ್ಷ ಆಗುತ್ತಾ ಇಲ್ಲೇ ಕೂತ್ಕೊಂಡು ನಾವು ಧರಣಿ ಮಾಡ್ತೀವಿ. ನಾವು ಬಿಟ್ಟು ಹೋಗಿ ರೆಡಿ ಇಲ್ಲ. ನಮ್ಮೆಲ್ಲ ಲೀಡರ್ಗಳು ಬರ್ತಾ ಇದ್ದಾರೆ. ನಾವೆಲ್ಲ ಲೀಡರ್ ಮತ್ತು ನಾವು ಇಲ್ಲೇ ಹಾಕೊಂಡು ಇಲ್ಲೇ ಕೂತ್ಕೊಂಡಿದ್ದೀವಿ. ಅಹೋರಾತ್ರಿ ಧರಣಿ ಮಾಡ್ತೀವಿ ನಾವಿಲ್ಲಿ. ನಮ್ಮ ನ್ಯಾಯ ಸಿಗಬೇಕು. ನಾವೇನು ಒಬ್ರಿಗೊಂದು ಅನ್ಯಾಯ ಮಾಡಿದ್ರೆ ನಮಗೆ ಅನ್ಯಾಯ ಆಗಿರೋದನ್ನ ನೀವು ನ್ಯಾಯ ಕೊಡಿಸೋದ್ರೆ ನಮ್ಗೆ ನ್ಯಾಯ ಕೊಡ್ಸೋಕೆ ಬರ್ತಾಯಿಲ್ಲ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ನಮ್ಗೆ ನ್ಯಾಯ ತರಿಸ್ಕೊಟ್ಟು ನಮಗೆ ರಕ್ಷಣೆ ಬೇಕು. ನಮಗೆ ಥ್ರೆಟ್ಟಿಂಗ್ ಕಾಲು ಇದೆ. ಈಗ ಥ್ರೆಟ್ಟಿಂಗ್ ಕಾಲು ಇದೆ. ಆಚೆ ಬರೋ ಸಾಯಿಸ್ಬಿಡ್ತೀನಿ ಅಂತ ಎಲ್ಲ ಈಗ ಪ್ರತಿಯೊಂದು ಇದೆ ನಮ್ಮ ಹತ್ರ. ಈಗ
ತೋರಿಸ್ತೀರಿ ಅದನ್ನು ಮುಂದೆ ನಾಳೆ ಬೆಳಗ್ಗೆ ಏನೇನಾಗೋದು ಎಲ್ಲ ತೋರಿಸ್ತೀರಿ ನಾವು ಈಗ ಪ್ರತಿದಿನ ಎಲ್ಲ ದಾಖಲೆ ಎತ್ಕೊಂಡು ನಮ್ಮದು ದಾಖಲೆ ಇದೆ. ದಾಖಲೆ ಎತ್ಕೊಂಡು ಕೂಡ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಇಲ್ಲಿ. ಪ್ರಾಣ ಬೆದರಿಕೆಗಳಿದೆ. ಸಂಘ ಅದು ರೆಕಾರ್ಡ್ ಇದೆ. ಸಂಘದ ಎತ್ಕಡೆ ಸಂಘನ ಇದು ಮಾಡ್ತೀನಿ ಹಂಗೆ ಮಾಡ್ತೀನಿ ಎಲ್ಲ ಪ್ರತಿಯೊಂದು ರೆಕಾರ್ಡ್ ಇದೆ. ದಲಿತರಿಗೆ ಪ್ರಾಣ ಬೆದರಿಕೆ ಆಗ್ತಾವ್ರೆ ಇವಾಗ ಇಲ್ಲಿ. ನಾವು ಅದನ್ನ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸಾಹೇಬ್ರ ಹತ್ರ, ಸರ್ಕಲ್ ಸಾಹೇಬ್ರ ಹತ್ರ, ಸರ್ ಪೊಸಿಷನ್ ಅವ್ರು ಇರೋದು ಬೇಡ, ನಾವು ಇರೋದು ಬೇಡ, ಯಾರು ಆಗ್ತಾ ಡಿಸಾಗ ಅವ್ರಿಗೂ ಯಾರು ಹೋಗೋದು ಬೇಡ, ಅವ್ರು ಹೋಗ್ತಾ ಇಲ್ಲ ಅದಕ್ಕೆ ಆಗ್ತದೆ. ನಮ್ಮನ್ನ ನಮ್ಗೆ ರಕ್ಷಣೆ ಕೊಡ್ತಾ ಇರೋದು ಎಲ್ಲ ದಾಖಲೆ ಎಲ್ಲರೂ ರಕ್ಷಣೆ ಕೊಡ್ತಾ ಇದ್ದಾರೆ ಈಗ. ಅವ್ರಿಬ್ರು ಒಳಗಡೆ ಇರ್ಬೇಕಂತೆ, ನಾವು ಆಚೆ ಇರ್ಬೇಕಂತೆ. ನಾವು ಎಲ್ಲ ನಮ್ಗೆ ಇಬ್ಬರನ್ನ ಒಳಗಡೆ ಇರ್ಬೇಡಿ ಸರ್, ಅವ್ರಿಗಿಬ್ರು ಇರಲಿ, ಯಾರಿಗಾಗುತ್ತೋ ಅದಾಗಲಿಂದ ಅವರು ಕೇಳಕ್ಕೆ ರೆಡಿ ಇಲ್ಲ. ದಯವಿಟ್ಟು ನಮಗೆ ರಕ್ಷಣೆ ಬೇಕು. ಮೀಡಿಯಾ ಮುಖಾಂತರ ನಮ್ಗೆ ಇದು ಮಾಡ್ಕೊಡ್ರೆ, ಅಗೋರಾತ್ರಿ ನಾವು ಧರಣಿ ಇಲ್ಲೇ ಮಾಡ್ತೀರಿ, ಇಲ್ಲೇ ಕೂತ್ಕೊಳ್ತೀರಿ. ನಮ್ಮ ಮೇಲೆ ಅದೇನು ಇದು ಮಾಡ್ತಾರೋ ಮಾಡಲಿ ಸರ್.